ಇವತ್ತು ಸರ್ಕಾರದ ಖಜಾನೆ ಖಾಲಿಯಾಗಿದ್ದರಿಂದ ಮತ್ತೆ ಜನರ ಮೇಲೆ ಈ ಕಡೆ ಗ್ಯಾರಂಟಿ ಯೋಜನೆ ಮುಖಾಂತರ ಏನೋ ನಾವು ಲಾಭ ಮಾಡಿಕೊಡ್ತೀವಿ ಜನರಿಗೆ ಅನ್ನುವಂಥದ್ದು ಫ್ರೀಯಾಗಿ ಕೊಡ್ತೀವಿ ಅಂತ ಒಂದು ಕಡೆ, ಮತ್ತು ಅದೇ ರೀತಿ ಮತ್ತೊಂದು ಕಡೆಯಿಂದ ಈ ರೀತಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡುವ ಮುಖಾಂತರ ಇವತ್ತು ಜನಸಾಮಾನ್ಯರ ಕಿಸೆಗೆ ಕೈ ಹಾಕುವಂಥ ಕೆಲಸ ಮತ್ತು ಅವ್ರ ಮೇಲೆ ಬರ್ಡನ್ ಹಾಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ನಿಮಗೆ ಈ ರೀತಿ ಏರಿಕೆ ಮಾಡೋ ಬದಲಿ ಆ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸ್ಬೋದಾಗಿತ್ತಲ್ಲ. ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಹೇಳಕ್ಕೆ ಚಾಲು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಶಾಸಕರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಇದ್ರದ್ದೇನು ಲಾಭ ಆಗಿಲ್ಲ, ಜನ ನಮಗೆ ಗ್ಯಾರಂಟಿ ಯೋಜನೆ ನೋಡಿ ಓಟ್ ಹಾಕಲಿಲ್ಲ, ಈ ಗ್ಯಾರಂಟಿ ಯೋಜನೆ ಯಾಕೆ ಮುಂದುವರಿಸ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ಸಿನ ಶಾಸಕರಿಗೆ ಕೇಳಕ್ಕೆ ಚಾಲು ಮಾಡಿದ್ದಾರೆ. ಹೀಗಾಗಿ ಇವತ್ತು ಖಜಾನೆ ಖಾಲಿಯಾಗಿದೆ ಅಂಥೇಳಿ ಜನರ ಕಿಸೆಗೆ ಕೈ ಹಾಕುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ತಪ್ಪು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಜನರ ಪರವಾಗಿ ದೊಡ್ಡದಾದಂಥ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ತಕ್ಷಣವೇ ಈ ಬೆಲೆ ಏರಿಕೆ ಏನು ಮಾಡಿದಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ದು, ಇದನ್ನು ತಕ್ಷಣವೇ ನಿಲ್ಲಿಸಬೇಕು, ವಾಪಸ್ ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಜನ ರೋಚಿಗೆದ್ದು ಈ ಸರ್ಕಾರದ ವಿರುದ್ಧ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೇಳುವಂಥದ್ದು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅರ್ಥ ಮಾಡಬೇಕು. ಒಂದು ಸರ್ಕಾರ ನಡೆಸುವಂಥವ್ರು, ಕೇಂದ್ರ ಸರ್ಕಾರ ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಏರಿಕೆ ಮಾಡಿದಾಗ ಪ್ರೊಟೆಸ್ಟ್ ಮಾಡೋದು, ತಾವೇ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬೀದಿ ಇಳಿದು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ವಿರುದ್ಧ. ಹಾಗಾದರೆ ಇವತ್ತು ನೀವೇ ನಿಂತು ನಿಜವಾಗಿ ಇನ್ನೂ ಪೆಟ್ರೋಲ್ ದರ ಮತ್ತು ಯಾಕಂದರೆ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ಇವತ್ತು ಅಲ್ಲಿ ಈಕ್ವಲ್ ಆಗೋ ರೀತಿಯಲ್ಲಿ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಇದ್ದರೆ ಇಲ್ಲಿ ನಮ್ಮ ಮಾರ್ಕೆಟ್ಗೆ ಅನುಕೂಲ ಆಗ್ತದೆ. ಅದು ಬಿಟ್ಟು ಇವತ್ತು ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಡಿಮೆ ಇದ್ದಾಗ ನೀವು ಇಲ್ಲಿ ಏರಿಕೆ ಮಾಡಿದರೆ ಹೆಚ್ಚು ಕಡಿಮೆ ಇಲ್ಲಿದು ಅಕ್ಕಪಕ್ಕದ ರಾಜ್ಯಗಳ ಬಾರ್ಡ್ರಿ ಕಡೆಯಿಂದ ಹೋಗಿ ಪೆಟ್ರೋಲು ಮತ್ತು ಡೀಸೆಲ್ ತೊಗೊಂಬರುವಂಥ ಕೆಲಸ ನಮ್ಮ ಕರ್ನಾಟಕ ಜನ ಮಾಡಲಿಕ್ಕೆ ಚಾಲು ಮಾಡ್ತಾರೆ. ಇದು ಒಂದು ಕಡೆ. ಮತ್ತು ಈಗ ಜನಸಾಮಾನ್ಯರ ಮೇಲೆ, ಅದರಲ್ಲಿ ಮಧ್ಯಮ ವರ್ಗದ ಮೇಲೆ ಹೆಚ್ಚಿನ ರೀತಿ ಭಾರ ಹಾಕುವಂಥ ಕೆಲಸ ಇವತ್ತೇನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರು, ಭಾಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಇದರ ಮುಖಾಂತರ ಜನರಲ್ಲಿ ಆಕ್ರೋಶ ಚಾಲುವಾಗಿದೆ. ಯಾವುದೇ ಸಂದರ್ಭದಲ್ಲಿ ಇದು ಆಕ್ರೋಶ ಇನ್ನು ಯಾವ ರೂಪದಲ್ಲಿ ಹೊರಗೆ ಬರ್ತದೋ ಗೊತ್ತಿಲ್ಲ. ಅದಕ್ಕೆ ತಕ್ಷಣವೇ ಇದನ್ನು ವಾಪಸ್ ತೆಗೆದುಕೊಳ್ಬೇಕಂತ ಒತ್ತಾಯವನ್ನು ನಾನು ಮಾಡ್ತೇನೆ. ಸರ್, ಈಗ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡು 1 ವರ್ಷ ಆಯ್ತು ಸರ್. 1 ವರ್ಷದಲ್ಲೇ ರಾಜ್ಯದ ಈ ಪರಿಸ್ಥಿತಿ ಆದರೆ ಮುಂದಿನ 5 ವರ್ಷಗಳಲ್ಲಿ ರಾಜ್ಯ ಬರ್ಬೋದಾಗುವಂಥ ಪರಿಸ್ಥಿತಿ ಸಿಗುತ್ತೆ ಅಂತ ಅರ್ಥ. ಮುಂದೆ ನೋಡಿ, ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಖಜಾನೆ ಖಾಲಿಯಾಗಿ ಎಲ್ಲಿವರೆಗೆ ಬರ್ತದಂದರೆ ಸರ್ಕಾರಿ ನೌಕರಿಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಈಗ 6 ತಿಂಗಳಿಂದ ಕೊಡ್ತಿಲ್ಲ. ಅಲ್ಲ, ಕೊಡ್ತಾ ಇಲ್ಲ. ಇನ್ನು ಮುಂದೆ ಸಂಪೂರ್ಣವಾಗಿ ಇನ್ನು ಅಭಿವೃದ್ಧಿ ಕೆಲಸ ಅದಕ್ಕೆ ಹಣ ಬಿಟ್ಟುಬಿಡಿ, ವಿಶೇಷವಾದಂಥ ಪ್ಯಾಕೇಜು ಅವೆಲ್ಲ ಬಿಟ್ಟುಬಿಡಿ. ಎಲ್ಲಿವರೆಗೆ ಸರ್ಕಾರ ಆಡಳಿತ ಯಂತ್ರ ನಡೆಸುವಂಥ ಸರ್ಕಾರಿ ನೌಕರರಿಗೆ ಪಗಾರ ಕೊಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ರೀತಿ ಖಜಾನೆ ಖಾಲಿ ಆಗ್ತಾಯಿದೆ. ಹೀಗಾಗಿ ಇವತ್ತು ಭಾಳ ಅನುಭವಿ ಇದ್ದಂಥ ವ್ಯಕ್ತಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಹಣಕಾಸು ಇಲಾಖೆ ನಿರ್ವಹಣೆಯಲ್ಲಿ ಅವರೇ ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇನ್ನು ರಿಯಾಲಿಟಿ ಅರ್ಥ ಮಾಡಿಕೊಂಡು, ವಾಸ್ತವ ಸ್ಥಿತಿನ ಅರ್ಥ ಮಾಡಿಕೊಂಡು ಏನು ಸರಿಯಾದ ನಿರ್ಧಾರ ಕೈಗೊಳ್ಬೇಕು ಜನಹಿತ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ.